ಇವತ್ತಿನ ಎಪಿಸೋಡ್ ನಲ್ಲಿ ಮನೇಲಿ ಪೂಜೆಗೆ ಇಡೋ ನೈವೇದ್ಯಕ್ಕೆ ಒಂದು ಸ್ವೀಟ್ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 1 ಕಪ್ ಅಷ್ಟು ರಾ ರೈಸ್ ನ ತಗೊಂಡಿದೀವಿ. ಇದನ್ನ ನೀರ್ ಹಾಕಿ ಚೆನ್ನಾಗಿ ತೊಳೆದು 1/4 ಗಂಟೆ ಟೈಮ್ ನೀರನ್ನ ಹಾಕಿ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ. 1/4 ಗಂಟೆ ಆದ್ಮೇಲೆ ನೀರನ್ನೆಲ್ಲ ಸೋರಿಸಿ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಈ ತರ ಹಾಕೊಂಡು ಒಣಗಿಸ್ಕೊಳ್ಳೋಣ. ಇದನ್ನ ಫ್ಯಾನ್ ಗಾಳಿನಲ್ಲೇ ಒಣಗಿಸ್ಕೊಬಹುದು. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಹುರ್ಗಡ್ಲೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದ್ಮೇಲೆ ಇದನ್ನ ಒಂದು ಬೌಲ್ ಗೆ ಹಾಕೋಣ. ಅದೇ ಕಡಾಯಿಗೆ 2 ಸ್ಪೂನ್ ಅಷ್ಟು ಕಪ್ಪೆಳ್ಳು ಇದನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಕಡಾಯಿನಲ್ಲಿ 1 ಸ್ಪೂನ್ ಅಷ್ಟು ಹೆಸರು ಬೇಳೆನ ಹಾಕಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ತೆಂಗಿನಕಾಯಿ ಫ್ರೈ ಆದ್ಮೇಲೆ ಇದನ್ನು ಸಹ ಆ ಬೌಲ್ ಗೆ ಹಾಕೋಣ. ಇದರ ಜೊತೆಗೇನೆ ಒಣಗಿರುವ ಅಕ್ಕಿಯನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸಾಸ್ ಪ್ಯಾನ್ ಅಲ್ಲಿ 1 ಕಪ್ ಅಷ್ಟು ಬೆಲ್ಲವನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಕರಗಿದ ಮೇಲೆ ಇದನ್ನ ಒಂದು ಫಿಲ್ಟರ್ ನಲ್ಲಿ ಫಿಲ್ಟರ್ ಮಾಡ್ಕೊಂಡು ತಿರ್ಗಾ ಅದನ್ನ ಚೆನ್ನಾಗಿ ಈ ತರ ಕುದಿಸ್ಕೊಳ್ಳೋಣ. ಬೆಲ್ಲದ ಪಾಕವನ್ನ ಸ್ವಲ್ಪ ಈ ತರ ನೀರಿಗೆ ಹಾಕಿದ್ರೆ ಈ ತರ ಜೆಲ್ಲಿ ತರ ಬರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಈ ಬೆಲ್ಲದ ಪಾಕವನ್ನ ಈ ಬೌಲ್ ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಎಲ್ಲಾ ಕಡೆ ಕೋಟ್ ಆಗೋ ತರ ಮಿಕ್ಸ್ ಮಾಡಿ ಇದನ್ನ ದೇವರ ನೈವೇದ್ಯಕ್ಕೆ ಇಡಬಹುದು. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.